ಸರೋಜಿ, ನಾವು ಮನೆ ಕಡೆ ಹೋಗಿ ಬರ್ತೀವಿಲ್ಲ ಇನ್ನ. ಹಾಂ, ಏನಾರ ಬೇಕಾದ್ರೆ ಕೇಳು, ಮಾಡ್ಕೊಂಬರ್ತೀನಿ. ಹಾಂ, ಹ್ಞೂ ಅಕ್ಕ, ಹೋಗ್ಬರ್ರಿ. ನಿನ್ನಿಂದ ನನ್ನ ಜೋಡಿ ಏನಾದ್ರಿ ಪಾಪ. ಹೋಗ್ಬರ್ರಿ, ಏನರ ಬೇಕಾದ್ರೆ ಕೇಳ್ತೀನಿ. ಅಲ್ಲ, ಸ್ವಲ್ಪ ಚಾರ ಕುಡಿದು ಹೋಗ್ಬೇಕಿತ್ತು. ಹಾಂ, ಎಲ್ಲಿ ಚಾ? ಏನು ಚಾಪ ಏನು ಬೇಡ, ಹುಡುಗ ಏನರ ತಿಂತನ ಮಾಡ್ಕೊಡು ಹೋಗಿ ಪಾಪ. ಯಪ್ಪ, ಏನರ ತಿಂತೀಯನ? ಮಾಡ್ಕೊಡ್ಲಾ? ಏನು ಮಾಡ್ಕೊಡ್ಲಪ್ಪ ನಿಂಗೆ? ಏನು ತಿನ್ನಂಗಾಗೈತಿ? ಯವ್ವ, ಈಗೇನು ಬ್ಯಾಡ ಬೇ. ಈಗ ಇಡ್ಲಿ ತಿಂದು ಬಂದಿನಲ್ಲ, ಇನ್ನೊಂದು ತಾಸು ಬಿಟ್ಟು ಬೇಕಾರ ಸಜ್ಜಕ ಮಾಡಿಕೊಡು, ಕುಡಿತೀನಿ. ಹಾಂ, ಹ್ಞೂ ಆತು ಬರಪ್ಪ, ಮುಕ್ಕೋ. ಹಾಂ, ಕೊನೆಗೆ ಮುಕ್ಕೋ, ಇಲ್ಲಿಕಂದ್ರೆ ಯಾರ ಬಂದ್ರೆ ಹೇಳ್ಬೇಕಾಕತಿ. ನಾ ಸಜ್ಜಕ ಮಾಡ್ಕೊಂಡ್ಬಂದು ಎಬ್ಬಿಸ್ತೀನಿ ಇನ್ನೊಂದು ತಾಸು ಬಿಟ್ಟು. ಇಲ್ಲ ಆಳ್ಬೇ, ನಿದ್ದೇನು ಬಂದಿಲ್ಲ ನಂಗೆ, ಹಂಗೆ ಕುಂದಿರ್ತೀನಿ. ಯವ್ವ, ಇಲ್ಲಿ ಕುಂದ್ರ ಬಾ ಬೇ, ನಿನ್ನ ತೊಡಿ ಮೇಲೆ ಮುಕ್ಕೊಂತೀನಿ. ಮುಕ್ಕರ ಯಪ್ಪ, ಮುಕ್ಕು. ಯಾಕೆ ಯಪ್ಪ, ಏನು ಅನ್ಸಕತ್ತೈತಿ ನಿನಗೆ? ಆರಾಮದೇ ಇಲ್ಲ? ಹ್ಞೂ ಬೇ, ಆರಾಮದೀನಿ. ಆದ್ರೆ ಯಾಕನ ಮನ್ಸಿಗೆ ಸಮಾಧಾನ ಇಲ್ಲಾರ್ದಂಗೆ, ಭಯ ಆದಂಗೆ ಹಿಂಗೆ ಆಗಕತ್ತೈತಿ. ಅದಷ್ಟೇ ಬೇ, ಮತ್ತು ಆರಾಮದೀನಿ, ಮತ್ತೇನು ಇಲ್ಲ. ಭಯ ಆದಂಗೆ ಆಗಕತ್ತೈತೆ ಯಪ್ಪ. ಏನಾಗ್ತಿದೆ ಮತ್ತೆ? ಡಾಕ್ಟ್ರ್ ಪೂರ ಆರಾಮದನ ಅಂತಾರೆ. ಏನು ಮಾಡ್ಬೇಕಾತಪ್ಪ ಇದಕ್ಕೆ? ನಿಮ್ಮಪ್ಪರ ಯಾರ್ದ ಹೊಲ ಮುಗ್ಸಕ್ಕಂತಂದು ನಿನ್ನೆ ಹೋದಾವ. ಇವತ್ತಾದರೂ ಮನೆಗೆ ಒಂದು ಫೋನ್ ಹಚ್ಚಿಲ್ಲ, ಮನೆ ಸುದ್ದಿಲ್ಲ. ಇವ್ವ, ಎಂಥ ಗತಿ ಬಂತಪ್ಪ ಇದು. ಯವ್ವ, ನೀ ಏನು ಹೆದ್ರಾಕ್ ಹೋಗ್ಬಿಡಾಳ, ನಂಗೇನಾಗಿಲ್ಲ. ಅಷ್ಟು ಸ್ವಲ್ಪ ಯಾಕನ. ತಡಿಯಪ್ಪ, ಈಗ ಒಂದು ಸ್ವಲ್ಪ ಸೌಭಾಗ್ಯಕ್ಕೆ ಮನೆಗೆ ಹೋಗ್ಯಾಳ, ಹೊಳ್ಳಿ ಬರ್ತೀನಿ ಅಂದಾಳ. ಬಂದಿಂದ ಆಕಿನ ಕೇಳೋಣ, ಏನರ ಹೇಳ್ತಾಳ. ಹಾಂ, ಹ್ಞೂ ಬೇ, ಆತಾಳ. ಸರೋಜಿ, ಯಾರ ಹೋದ್ರದಂಗೆ ಆತಲ್ಲ. ಯಾರು ಬರ್ರಿ, ಇಲ್ಲೇ ಪಡ್ಸಾಲಾಗದೀವಿ. ರಾಧಕ್ಕ, ಬಾ ರಾಧಕ್ಕ, ಕುಂದ್ರ ಬಾ. ನೆನಪೈತಲ್ಲ ಹೆಸರು ರಾಧಕ್ಕ ಅಂತಂದು? ಅಲ್ಲಲ್ಲೇ ಸರೋಜಿ, ಹಾಂ, ನಮ್ಮ ಮನೆ ಮುಂದೆ ಹಾದಾಗ ಹೋಗ್ಬೇಕು. ಒಂದು ಮಾತು ಹಿಂಗಾಗೈತಕ್ಕ, ಬಾ ಹೋಗೋಣಂತಂದು ನನ್ನೊಬ್ಬಕಿನ ಕರಿಬಾರ್ದನ? ಹಾಂ, ಸೌಭಾಗ್ಯಕ್ಕನೊಬ್ಬಕಿನ ಕರ್ಕೊಂಡು ಹೋಗ್ಯಾರ. ಅಷ್ಟು ಬೇಡ ಅನ್ನೆಲ್ಲೇ ನಾನು ನಿನಗೆ. ಇಲ್ಲವ ಯವ್ವ, ಹಂಗ್ಯಾಕೆ ತಿಳ್ಕೊಂತೀನಿ ನೀನು? ಹಾಂ, ಮಾತಾಡ್ಕೊತ ಸೌಭಾಗ್ಯಕ್ಕರ ಮನ್ಯಾಗ ಕುಂತಿದ್ವಿ. ಆಕೆ ಗಿರ್ಜಾ ಅದಾಳಲ್ಲ, ಓಡಿ ಬಂದಕ್ಕೆ ಹಿಂಗಾತಂತ ಹೇಳಿದ್ಲು. ಅದಕ್ಕೆ ಸೌಭಾಗ್ಯಕ್ಕನ ಗಂಡ ಇವ್ರು ಶರಣ ಎನ್ನಾರ, ನಡಿವ ನಮ್ದ ಕಾರ್ ತೊಗೊಂಡು ಹೋಗೋಣ ಮತ್ತೆ ಯಾಕೆ ಅಂತಂತಂದು ಕಾರ್ ತೊಗೊಂಡು ಹೋದೆವು ಅಷ್ಟೆ. ಇನ್ನೇನು ನಿನ್ನ ಬಿಟ್ಟು ಹೋಗ್ಬೇಕು ಅದೇನೂ ಇಲ್ಲ. ಅಷ್ಟಕ್ಕೂ ಹೋಗುವಾಗ ನನಗೆ ಏನೂ ಲಕ್ಷ್ಯಕ್ಕೆ ಬರಲಿಲ್ಲ. ಯಾಕೆ ಹಿಂಗಾಗಿ ಓಡಿ ಹೋದ್ನವ ಯವ್ವ ಅಡ್ರಾಸಿ. ನನಗೂ ಗೊತ್ತಾಗಿಲ್ಲ ನಿನ್ನ ಸರೋಜಿ. ನಾವು ನಿನ್ನೆ ಗುಡಿಗೆ ಹೋಗಿದ್ವಿ, ಶ್ರಾವಣದಾಗ ಎಲ್ಲರೂ ಗುಡಿಗೆ ಹೋಗ್ಬೇಕಂತಂದು ಹೋಗಿದ್ವಿ. ಹಿಂಗಾಗಿ ನನಗೆ ಗೊತ್ತಾಗಿಲ್ಲ. ಈಗ ಕೀ ಸಾವಂತ್ರ್ಯ ಒಂದು ಹಿಂಗೆ ಅಂತಂತಂದು ಅದಕ್ಕೆ ನಿಮ್ಮ ಮನ್ಯಾಗ ನಿಂದ್ರಕ್ಕಾಗಲಿಲ್ಲ. ಇವ ನನ್ನ ಕಾಲು ಅಡ್ರಾಶ್ ಓಡಿ ಬಂದು ನಾನು ಏನಂತಂದು ಒಟ್ಟು ಸಾಂಬಾರು ಮಾಡಿದ್ನೆ. ಅದಕ್ಕೆ ಒಟ್ಟು ತಿಂತಾನ ಬಿಸಿ ಅನ್ನೋದಾಗ ಅಂತಂದು ತೊಗೊಂಬಂದೆ. ನೋಡೋಣ ಅದಕ್ಕೆ ನನ್ನ ಮಗಿಗೆ ಹಂಗಾಗೈತಿ. ನನಗಂತೂ ಜೀವನ ಬೇಸರಾಗಿ ಹೋಗ್ತವ ನಿನ್ನೆಯಿಂದ. ಈ ಮಗರ ಹಿಂಗೆ ಆಧಾರ ಸುದ್ದಿ ಐತಂದ್ರೆ ಸಾಣದ ಎಲ್ಲಿ ಹೋಗ್ತೈತೋ ಎಲ್ಲಿ ಬರ್ತೈತೋ ಏನೂ ಗೊತ್ತಾಗಲ್ಲ. ನನ್ನ ಮನಸ್ಸಿಗೆ ಸಮಾಧಾನನೇ ಇಲ್ಲ ಯವ್ವ. ಹೊಟ್ಟೆ ರೂಮ್ ಅಂತೈತೆ. ಅದಕ್ಕೆ ಎಲ್ಲ ಥರ ಸ್ಕ್ಯಾನ್ ಮಾಡ್ಸ್ಯಾರ, ಎಲ್ಲ ಚೆಕಪ್ ಮಾಡ್ಯಾರ, ರಕ್ತ ಪರೀಕ್ಷೆ ಮಾಡ್ಯಾರ, ಎಲ್ಲ ಮಾಡ್ಯಾರ. ಯಾಕ ಎದ್ರಾಗೂ ಏನೂ ಇಲ್ಲಂತ. ಮತ್ತು ನನ್ನ ಮಗಿಗೆ ಏನಾಗ್ತೇವ? ಸರೋಜಿ, ಆ ಹುಡುಗನ ಮುಂದೆ ಕುಂತಾಳತಿ ಅನ್ನೋದೇ. ಹಾಂ, ಅದು ಹೆದರಂಗಿಲ್ಲನ ನನಗೇನಾಗೈತೆ ಏನಂತಂದು. ನೀನ ಧೈರ್ಯ ಹೇಳ್ಬೇಕು ಆ ಹುಡುಗಗ. ಹಿಂಗತೆ ನೀನ ಕೂತ್ಕೊಂಡು ಹತ್ರ ನಿನ್ನ ಶನಿಗದೆ ಹುಚ್ಚದೆ ನೀನು. ನನಗೆ ಧೈರ್ಯ ಬರವಲ್ತದ. ಅದಕ್ಕೆ ನಾ ಮಗ ಏನಂತ ಧೈರ್ಯ ಕೊಡಲಿ ನಾನು? ಓ ರಾಧಾ ಆಂಟಿ, ಯಾವಾಗ ಬಂದಿರಿ? ತಡ್ರಿ ಆಂಟಿ, ಎದ್ದು ಕುಂದಿರ್ತೀನಿ. ಇರ್ಲಿ ಬೇಡ, ಯಾಕೆ ಎದ್ದು ಕುಂದಿರ್ತಿ? ಮುಕ್ಕು. ಇಲ್ಲ, ನಾ ಮಾತಾಡಿ ಹೋಗ್ತೀವಿ. ಇಲ್ಲ ಆಂಟಿ, ಇಲ್ಲಿ ಪರವಾಗಿಲ್ಲ ಆಂಟಿ. ಈಗ ಹಂಗೈತಪ್ಪ, ಆರಾಮೈತೆ? ಹಾಂ ಆಂಟಿ, ಪರವಾಗಿಲ್ಲ ರೀ, ಆರಾಮದೇನು ರೀ. ಈಗ ಕಾಲಿಗೆ ನೀರು ತಗೋಕ ಇಲ್ಲದ ನೋಡಕ್ಕೆ. ಧರ್ಮಣ್ಣ ಬಂದ್ರನ? ಊರಾಗಕ್ಕ ಬಂದಂಗಾದ್ರು. ನಿನ್ನಿಂದ ಮನ್ಯಾಗ ಇಲ್ಲ ಇವರು. ಇದ್ರ ಸಂಬಂಧ ಅರ್ಧ ಹೊಟ್ಟೆ ಬ್ಯಾನ್ ಹತ್ತಿಬಿಟ್ಟಿತ್ತು ನನಗೆ. ಇವರೊಬ್ರು ಇಲ್ಲ, ಹೆಂಗೆ ಮಾಡಲಿ ಅಂತಂದು ಯಾರನ್ನ ಕರ್ಕೊಂಡು ಬಂದಿದ್ದಂಗೆ ಅದ್ರ ಜೊತೆಗೆ ನೀರು ತಗೋಯಕ್ಕ ಅಂದಂಗೆ ಆತು. ಅಲ್ಲ, ನಿಮ್ಗೆ ಹೋಗಿ ಒಂದು ಫೋನ್ ಹಚ್ಚಕ್ಕೂ ಬರೋದಿಲ್ಲನ? ನಿನ್ನ ಹೋದ್ರೆ ಇವತ್ತು ಬರಾಕತ್ತೀರಿ, ಏನಾಯ್ತು ಮನ್ಯಾಗ ಅದಾರ ಸತ್ತಾರ ಏನು ಗೊತ್ತಾಗಲ್ಲ ನಿಮಗೆ? ಒಂದು ಫೋನ್ ಹಚ್ಚಕ್ಕೆ ಬರಂಗಿಲ್ಲ ನಿಮಗೆ? ಲೇ ಯಾಕೆ ಓದಿರ್ತೀನಿ? ನಾಯಿ ಓದಿರ್ದಂಗೆ ಸುಮ್ಮಿರು. ಅಲ್ಲಿ ಹೊರಗೆ ಯಾರ ಬಂದಾರ, ಹಂಗತೆ ಒದರಾಡಕ್ಕೆ ಹೋಗ್ಬೇಡ. ಏನಾತೀಗ? ಎಲ್ಲರೂ ಆರಾಮದಿರಲ್ಲ? ಹಾಂ, ನಾವು ಹೋಗಿದ್ದ ಜಾಗದಾಗ ನೆಟ್ವರ್ಕ್ ಇದ್ದಿದ್ದಿಲ್ಲ, ಅದಕ್ಕೆ ಫೋನ್ ಹಚ್ಚಕ್ಕಾಗಲಿಲ್ಲ. ನಾಯಿ ಓದ್ರದಂಗೆ ಓದ್ರಬೇಡ ಅಂತಿರಲ್ಲ, ನಿಮಗೇನು ಗೊತ್ತೈತಿ? ಮಗಗೆ ಆರಾಮಿದ್ದಿದ್ದಿಲ್ಲ, ಏನಾತ ಏನು? ನಿನ್ನೆ ದವಾಖಾನ್ಯಾಗ ಹಾಕ್ಕೊಂಡು ಇವಾಗ ಕರ್ಕೊಂಬಂದೇವು ಮನೆಗೆ. ಹಾಂ, ಅದ್ರ ಲಕ್ಷ ಇಲ್ಲ ನಿಮಗೆ. ಯಾರು ಹೇಳಿಲ್ಲ ನಿಮಗೆ ದಾರ್ಯಾಗ ಹಿಂಗಾಗಿತ್ತಂತಂದು? ಏನು
ರಾಮುಗೆ ಆರಾಮಿದ್ದಿದ್ದಿಲ್ಲ. ಅಯ್ಯೋ, ಏನಾಗಿತ್ತು? ಹಂಗಂದ್ರೆ ಈ ಹೆಣ್ಮಾಳು ಹೇಳಿದ ಕರೆನಾ? ಆ ಹೆಣ್ಮಾ ಹೇಳಿದ್ ಕರೆನಾ? ಹಾ, ಅಂದ್ರ ಏನ್ ಮಾತಾಡತ್ತೀರಿ ನೀವು? ಅದು ಅದು ಒಂದು ನಿಮಿಷ ತಡಿ ಮೊದಲ ಅವ್ರನ್ನ ಒಳಗೆ ಕರಿತೀನಿ. ಅಕ್ಕರ ಬರ್ರಿ, ಒಳಗೆ ಬರ್ರಿ. ಏ ಹುಡುಗ, ಹೆಂಗದಿ? ಆರಾಮದಿಯಾ? ಹಾಂ, ಆರಾಮದೇನ್ರಿ. ನೀವು ಯಾರಂತ ಗೊತ್ತಾಗಲಿಲ್ರಿ, ಕುಂದ್ರಿ. ನಾ ಯಾರನ್ನೋದು ಆಮೇಲೆ ಹೇಳ್ತೀನಿ. ನನಗೆ ಹೊಟ್ಟೆ ಶಿವಾಗೈತಿ, ಊಟಕ್ಕೆ ಕೊಡ್ತಿಲ್ಲ? ಹಾಂ, ಊಟಕ್ಕೆ ರೀ? ಹಾಂ, ಕೊಡ್ತೀನಿ, ಬರ್ರಿ ಬರ್ರಿ, ಒಳಗೆ ಬರ್ರಿ. ಹಾಂ, ಒಳಗೆ ಬರ್ತೀನಿ, ಊಟನೂ ಮಾಡ್ತೀನಿ. ಆದ್ರೆ ನೀವು ಊಟಕ್ಕೆ ಕೊಡಬೇಡ ನನಗೆ. ಅಲ್ಲಿ ಕುಂತಾಳಲ್ಲ ಆ ಹೆಣ್ಮಾಳು ಊಟಕ್ಕೆ ಕೊಡಲಿ. ಏನು? ನಾ ಊಟಕ್ಕೆ ಕೊಡ್ಲಿ ರೀ? ಈ ಮನೆಯವ್ರು ಅವರೇ ರೀ. ಆಕೆ ಮಗಗೆ ಆರಾಮಿಲ್ಲ ಅಂತಂದು ನಾನು ನೋಡ್ಕೊಂಡು ಹೋಗಿ ಬಂದಿದ್ನಿ ಅಷ್ಟೇ ರೀ. ಹ್ಞೂ, ನನಗೆ ಗೊತ್ತೈತೆ ಬೇರೆ ಅದಾವ. ನೀವು ಊಟಕ್ಕೆ ಕೊಡ್ಬಾ. ನಾನೀಗ ಸದ್ಯಕ್ಕೆ ಅಕ್ಕಿ ಕೈಯಿಂದ ಊಟ ಮಾಡಂಗಿಲ್ಲ. ಯಾಕಂದ್ರೆ ಅಕ್ಕಿ ಈ ಹುಡುಗನ ತಾಯಿ. ನಾನು ನಿನ್ನ ಕೈಯಾಗಿಂದ ಊಟ ಮಾಡ್ತೀನಿ, ಆಮೇಲೆ ಏನನ್ನೋದು ಹೇಳ್ತೀನಿ. ರಾಧಕ್ಕ, ನಿನಗೆ ಹೆಂಗೂ ನಮ್ಮ ಮನ್ಯಾಗ ಏನೇನು ಇರಲಿಲ್ಲ ಒಂದು ಗೊತ್ತೈತಲ್ಲ. ಬಾ, ನೀನೇ ಊಟಕ್ಕೆ ಕೊಡ್ಬಾ. ಅಕ್ಕಿ ಊಟಕ್ಕೆ ಕೊಡ್ತಾಳ, ಆದ್ರೆ ನೀನೇನು ಅಲ್ಲಿ ಬರಬೇಡ. ನೀನಿಲ್ಲೇ ನಿನ್ನ ಮಗನ ಜೊತೆ ಕುಂದರು. ಅವನಿಗೆ ಈಗ ಮತ್ತೊಮ್ಮೆ ತಲೆ ತಿರುಗ್ತೈತಿ. ನನ್ನ ಮಗ ಮತ್ತೊಮ್ಮೆ ತಲೆ ತಿರುಗ್ತೈತೆ? ಏನಾದ್ರೆ ಏನು ಮಾಡ್ಬೇಕು ಬೇ? ತಲೆ ತಿರುಗಿದ್ರೆ ಏನು ಮಾಡ್ಬೇಕು ಅದನ್ನಾರ ಹೇಳು. ಏನು ಹೆದರ್ಬೇಡ. ನಿಮ್ಮ ಮನೆ ದೇವ್ರು ಹಂಗಾರಿದ್ರ ಸ್ವಲ್ಪ ಹನಿಗೆ ಹಚ್ಚು, ಎದ್ದೇಳ್ತಂತಾನ. ನೀ ಎದ್ದವಾರವ, ಊಟಕ್ಕೆ ಕೊಡ್ಬಾ. ಯವ್ವ, ನಾ ಆರಾಮದೀನಿ, ನಂಗೆ ಈಗ ಏನು ಆಗಂಗಿಲ್ಲ. ಈ ಆಕಿನ ಸುಳ್ಳು ಹೇಳತ್ತಾಳ್ಬಿ. ಏ ರಾಮು, ರೀ, ಇತ್ತ ಕರ್ಕೊಂಬರ್ರಿ, ಇಲ್ಲಿ ಸೋಫಾ ಮೇಲೆ ಹಾಕ್ರಿ, ನಾ ಹಂಗಾರ ತೊಗೊಂಬರ್ತೀನಿ, ನೀವು ಹಾಕ್ರಿ. ಸರೋಜಿ, ಇದೇನಾತ್ಲಿ ನಮ್ಮ ಮಗಗ? ಏನಾತು? ರಾಮು, ಯವ್ವ, ಬೇವ್ವ. ಎದ್ದೇನಪ್ಪ? ಯಬ್ಬ, ಎದ್ದೆ? ಎದ್ದು ಕುಂದ್ರೆ. ಬೇಡವ, ಹಂಗ ಮಕ್ಕೊಳ್ಳಿ. ಎದ್ದು ಕುಂತು ಮತ್ತೆ ಬಿದ್ದಿದ್ದಾನು. ಸರೋಜಕ್ಕ, ಯಾರ ಬಂದ್ರನ? ಬರ್ರಿ ಇಲ್ಲೇ ಒಳಗೆ. ಮುದ್ಕಮ್ಮ ಸಾವಿತ್ರಿ, ಬರ್ರಿ ಕುಂದ್ರ ಬರ್ರಿ. ಯಾಕ್ಲೇ ಸರೋಜಿ, ಮಗಗೆ ಆರಾಮಿಲ್ಲ ಅಂತಲ್ಲ, ಈಗ ಹೆಂಗದನ? ಆರಾಮದನ? ಏನು ಆರಾಮಯ್ಯಮ್ಮ, ನೋಡಲ್ಲ ಹೆಂಗೆ ಮುಕ್ಕೊಂಡನ. ಯಾಕೆ ಹಿಂಗೆ ಆಕತ್ತಂತನೂ ಗೊತ್ತಾಗಲ್ದು. ಮತ್ತೆ ಈಗ ಹಂಗೆ ಬಿದ್ದವ ಯವ್ವ. ಸರೋಜಕ್ಕ, ಯಾಕೆ ಆಗಾಕತ್ತಂತ ನನಗೆ ಗೊತ್ತೈತೆ ಯವ್ವ. ಏನು? ನಿನಗೆ ಗೊತ್ತೈತೆ? ಯಾಕೆ ಸಾವಿತ್ರಿ, ಯಾಕೆ? ಈಕಿಗೆ ಗೊತ್ತೈತಿ. ಯಾಕಂದ್ರೆ ಈಕಿ ಕಣ್ಣಾರ ನೋಡ್ಯಾಳ, ಅದಕ್ಕೆ. ಏನು ನೋಡಿ ಸಾವಿತ್ರಿ? ಸರೋಜಕ್ಕ, ನಾ ಹೇಳ್ತೀನಿ, ಆದ್ರೆ ನಿನಗೆ ನಾನೇ ಹೇಳಿನಂತಂದು ದಯವಿಟ್ಟು ಹೇಳಬೇಡ, ನಿನ್ನ ಕಾಲು ಮುಗಿತೀನಿ. ಇಲ್ಲ ಹೇಳಯ್ಯವ್ವ, ನನ್ನ ಮಗ ಆರಾಮಾದ್ರೆ ಸಾಕಾಗಿತ್ತು ನನಗೆ. ನಾ ಯಾರ ಹೆಸರು ಹೇಳಂಗಿಲ್ಲ, ಹೇಳಯ್ಯವ್ವ. ಅದು ಕೇಳಲ್ಲ ಯವ್ವ, ಗಂಗಾವಕ್ಕ. ಆಕೆ ಅವತ್ತು ನಾನು ನಿಮ್ಮ ಮನೆಗೆ ಏನೋ ಕೇಳ್ಬೇಕಂತಂದು ಬರೋ ಹೊತ್ನಾಗ ನಿಮ್ಮ ಮಗನ ಬೈಕ್ ಹತ್ರ ಒಂದು ನಿಂಬೆಹಣ್ಣು ಹೋಗದ್ಲ ಯವ್ವ. ಆ ನಿಂಬೆಹಣ್ಣನ್ನ ಈ ಹುಚ್ಚಬಾಡ್ಯ ಒದ್ದು ಹೋಗ್ಬಿಟ್ಟ. ಅವಾಗಿಂದನೇ ಹಿಂಗೆ ಆಕತ್ತಂತ ನನ್ನ ಮನಸ್ಸಿಗೆ. ಏನು? ಆಕೆ ನಮ್ಮ ಮನೆ ಹತ್ರ ನಿಂಬೆಹಣ್ಣು ಹೋಗದ್ಲ, ಅದನ್ನ ನನ್ನ ಮಗ ಒದ್ನ? ನಾನು ದೂರ ನಿಂತು ನೋಡಿದೆ. ನಿನಗೆ ಒಳಗೆ ಹೇಳಕ್ಕೆ ಬರ್ಬೇಕಂತಲೇನ ಆಕೆ ಹೊಳ್ಳಿ ಬಂದು ಅಲ್ಲೇ ನಿಂತ್ಲವ. ಹಿಂಗಾಗಿ ನಾನು ಅತ್ತಾಗ ಹೋಗ್ಬಿಟ್ಟೆ. ಇದೇನು ಆಗಂಗಿಲ್ಲ ಬಿಡು ಅಂತ ನಾ ತಿಳ್ಕೊಂಡೆವ. ಆದ್ರೆ ಹಿಂಗಾಗಿದ್ದು ಗೊತ್ತಾಗಿ ಅದಕ್ಕೆ ಮೊದಲು ನಿನಗೆ ಹೇಳಿದ್ರೆ ಆತು, ಮತ್ತೇನಾರ ಇದಕ್ಕೆ ವ್ಯವಸ್ಥೆ ಮಾಡ್ತಿ ಅಂತಂದು ಅತ್ತಿ ಬೈದು ಕರ್ಕೊಂಬಂದ್ಲವ. ಅದಕ್ಕೆ ಬಂದೆ. ಇನ್ನು ಹೇಳಬೇಕು ಆಕಿ ಮತ್ತು ನನಗೇನಾರ ಮಾಡಿದ್ರ ಅದಕ್ಕೆ ನನಗೂ ಒಂದು ಸಣ್ಣ ಕೂಸೈತಿ, ನಮಗೂ ಹಿಂದಿಲ್ಲ ಮುಂದಿಲ್ಲ, ಅದಕ್ಕೆ ಸುಮ್ಮನಾದ್ನೇವ. ಏನು? ಇದನ್ನೆಲ್ಲ ಮಾಡಿದ್ದ ಪುತ್ರಳು ಹಾಡಿಬಿಟ್ಟೆ? ಮಾಡ್ತೀನಿ ಆಕಿನ. ನನ್ನದು ಆಕೆಗೆ ಇರೋದು ಸೇಡು, ಅದನ್ನು ಬಿಟ್ಟು ನನ್ನ ಮಗನ ತಿರ್ಸ್ಕೊಂಡು ಅಣ್ಣಾಕಿ ಇಷ್ಟಕ್ಕೆ ಸುಮ್ಬಿಡ್ತೀನಿ ಅಂತ ತಿಳ್ಕೊಂಡಿರ್ಬೇಕು ಆಕಿ. ಮಾಡ್ತೀನಿ ಆಕಿನ, ಒಂದು ವ್ಯವಸ್ಥೆ ಮಾಡ್ತೀನಿ ಆಕಿಗೆ. ಏನು ಮಾಡ್ತಿ? ನಿನ್ನ ಕೈಲಿ ಏನು ಮಾಡೋಕ್ಕೆ ಸಾಧ್ಯ? ಏನು ಮಾಡ್ತೀನಿ? ನೀನು ಏನು ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ಓ,
ನೀ ಆಕಿಗೆ ಏನಾರ ಮಾಡಿಬಿಟ್ರೆ ನಿನ್ನ ಮಗಗೆ ಆರಾಮಾಗುತ್ತಾ? ಹಾಂ, ನೋಡಕ್ಕ, ನೀ ಹಿಂಗೆ ಒಗಟೋಗಿ ಮಾತಾಡಕ್ಕೆ ಹೋಗ್ಬೇಡ. ಈಗ ನನ್ನ ಮಗಗೆ ಆರಾಮ ಆಗ್ಬೇಕಂದ್ರೆ ಏನು ಮಾಡಬೇಕು ಅದನ್ನು ಹೇಳಿ ಸಾಕು. ಇದು ಬುದ್ಧಿವಂತರ ಲಕ್ಷಣ. ಏನು ಮಾಡ್ಬೇಕು ಅಂತ ಪರಿಹಾರ ತಿಳ್ಕೊ, ಆಮೇಲೆ ಮುಂದೆ ಆಕಿಗೆ ಏನು ಮಾಡ್ಬೇಕಂತ ನಾ ಹೇಳ್ತೀನಿ. ಏನು ಮಾಡ್ಬೇಕು ಹೇಳಿ ಮೊದಲು. ನಾ ಏನು ಮಾಡೋಕ್ಕೂ ಸಿದ್ಧ ನನ್ನ ಮಗನ ಸಲುವಾಗಿ. ಏನು ಮಾಡ್ಬೇಕು ಹೇಳಿ? ನೀವೇನು ಮಾಡಬೇಕಾಗಿಲ್ಲ. ನೀವು ಬರೀ ಹೊರಗೆ ಹೋಗಿ ನಿಂತ್ರೆ ಸಾಕು. ನಾನು ನಿಮ್ಮ ಮಗಗೆ ಆರಾಮ ಮಾಡ್ತೀನಿ. ಯಾರು ಕದ್ದು ನೋಡೋದಾಗಲಿ, ಇಲ್ಲೇ ಹತ್ತಿರ ನಿಂತು ನಮ್ಮ ಮಾತು ಕೇಳಿಸ್ಕೊಳ್ಳೋದಾಗಲಿ ಮಾಡಂಗಿಲ್ಲ. ನೀವು ಸ್ವಲ್ಪ ದೂರ ಹೋಗಿ ನಿಂದಿರಬೇಕು. ನಾವು ದೂರ ಹೋಗಿ ನಿಂತಾಗ ನೀ ನಮ್ಮ ಮಗಗೆ ಏನಾರ ಮಾಡಿದೆ ಅಂದ್ರೆ ನಾವು ನಿನ್ನ ಹೆಂಗೆ ನಂಬೋದು? ನಂಬಿಕೆ ನನ್ನ ಮ್ಯಾಗ. ನಾನು ಯಾರಿಗೂ ಒಳ್ಳೇದು ಮಾಡೋದಕ್ಕೆಲ್ಲ. ಇಷ್ಟು ದಿನ ನಾ ಬರೀ ಕೆಟ್ಟ ಕೆಲಸನ ಮಾಡೀನಿ. ಆದ್ರೆ ನಿನ್ನ ಗಂಡ ನನಗೆ ಉಪಕಾರ ಮಾಡ್ಯಾನ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ತನಕ ಬಂದೀನಿ. ನಾನು ನನ್ನ ಬಂಗ್ಲೆ ಬಿಟ್ಟು ಎಲ್ಲಿಗೂ ಬರೋಂಗಿಲ್ಲ. ಸರೋಜಿ, ಅವರೆಲ್ಲ ಆರಾಮ ಮಾಡ್ತಾರೆ, ನನಗೆ ನಂಬಿಕೆ ಐತಿ. ಬರ್ರಿ ಎಲ್ಲರೂ ಹೊರಗೆ ಹೋಗೋಣ. ರೀ, ಹಂಗಂತೀರ? ಇವ್ರು ನಂಬಿ ಹೋಗೋದಾ? ನೋಡುವ ಸರೋಜವ, ನನಗೂ ಯಾಕೆ ಆಕಿ ಆರಾಮ ಮಾಡ್ತಾಳೆ ಅನ್ಸುತ್ತೆ. ಬರ್ರವ ಹೊರಗೆ ಹೋಗೋಣ ಬರ್ರಿ ಎಲ್ಲರೂ. ನಡ್ರಿ.